ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ನಾನ್ ವೆಜ್ ರುಚಿನೇ ಬರೋ ಥರ ಹುರುಳಿಕಾಳು, ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು 150 ಗ್ರಾಮ್ನಷ್ಟು ಹುರುಳಿಕಾಳನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ. ನಾನು ಒಂದು 12 ತಾಸು ನೆನೆಸ್ಬಿಟ್ಟು ಇದನ್ನು ಒಂದು 2 ದಿನದಷ್ಟು ನಾನು ಇಟ್ಟು ಮೊಳಕೆ ಬರೆಸಿದ್ದೀನಿ. ಆವಾಗ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಆನಂತರ ಇದನ್ನು ಸ್ವಚ್ಛವಾಗಿ ಒಂದು ಸಾರಿ ತೊಳಿಬೇಕು. ತೊಳೆದ ನಂತರ ಒಂದು ಕುಕ್ಕರ್ ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ 1-2 ಚಿಟಿಕೆಯಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಇವಾಗೆ ಹಾಕೋತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇವಾಗೆ ಹಾಕೋತಾ ಇದ್ದೀನಿ. ಆಮೇಲೆ ಬೇಕಾದರೂ ನೋಡಿ ಮತ್ತೆ ಟೇಸ್ಟ್ ಚೆಕ್ ಮಾಡಿ ಹಾಕೋಬೋದು. ಆನಂತರ ಇದಕ್ಕೆ ಮುಳುಗೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. 1-2 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈ 2 ಟೀ ಚಮಚದಷ್ಟು ಎಣ್ಣೆ ಮಾತ್ರ ಸಾಕು ಇದಕ್ಕೆ. ಆನಂತರ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 6ರಿಂದ 8 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಹುರುಳಿಕಾಳು ಬೇಯೋದು ಸ್ವಲ್ಪ ನಿಧಾನನೇ. ಆನಂತರ ಅದು ಬೇಯೋಷ್ಟರಲ್ಲಿ ಮಸಾಲೆ ಮಾಡ್ಕೊಂಬರೋಣ. ಈ ಮಸಾಲೆಗೆ ಮೊದಲು ನಾನು ಹಂಚಿಟ್ಕೊಂಡು ಇದಕ್ಕೆ ಮಧ್ಯಮ ಗಾತ್ರದ 1 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ 1 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಆನಂತರ 1 ನಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ನೆನೆಸಿ ಇಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋ ತನಕ ಹುರಿಬೇಕು, ಚೆನ್ನಾಗಿ ಮೆತ್ತಗಾಗಬೇಕು. ಅಲ್ಲಿ ತನಕನೂ ಇದನ್ನು ಹುರ್ಕೋಬೇಕು. ನಿಧಾನಕ್ಕೆ ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಆನಂತರ 1 ಟೊಮೆಟೊ, ನಾಟಿ ಟೊಮೆಟೊನ ಹಾಕೋತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಎಲ್ಲ ನಿಧಾನಕ್ಕೆ ಹುರ್ಕೊಳ್ಳೋದ್ರಿಂದನೇ ನಾನ್ ವೆಜ್ ಸ್ಮೆಲ್ಲೇ ಬರುತ್ತೆ, ಅದೇ ರುಚಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ಅದಕ್ಕಿಂತ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಆನಂತರ ಇದು ನೋಡಿ, ಇದು ಕೂಡ ಮೆತ್ತಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊ ಕೂಡ. ಆನಂತರ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ 1 ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಜವಾರಿ ಬೆಳ್ಳುಳ್ಳಿ ಇದ್ದರೆ 3-4 ಗೆಡ್ಡೆಯಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿನೇ ಹಾಕ್ಕೊಂಡಿದ್ದೀನಿ. ಫಾರ್ಮ್ ಬೆಳ್ಳುಳ್ಳಿ ಆದರೆ 1 ಗೆಡ್ಡೆಯಷ್ಟು ಹಾಕ್ಕೊಳ್ಳಿ. ಆನಂತರ ಅರ್ಧ ಕೊಬ್ಬರಿ ಬಟ್ಲನ್ನು ಹಾಕೋತಾ ಇದ್ದೀನಿ. ಕಾಯಿ ತುರಿ ಮಧ್ಯಮ ಗಾತ್ರದ ತೆಂಗಿನಕಾಯಿನಲ್ಲಿ ಅರ್ಧ ಭಾಗ ಮಾತ್ರ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ 1 ಏಲಕ್ಕಿನ ಹಾಕೋತಾ ಇದ್ದೀನಿ. 1 ಇಂಚಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ. ಸಾಕು, ಚಕ್ಕೆ ಜಾಸ್ತಿ ಹಾಕೊಳ್ಳೋದು ಬೇಡ. ಆನಂತರ 7ರಿಂದ 8 ಲವಂಗನ ಹಾಕೋತಾ ಇದ್ದೀನಿ. ಆನಂತರ ಇದು ರುಬ್ಬುವಾಗ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ, ಆ ಹುಣಸೆ ಹಣ್ಣು ರಸ ಹಾಕ್ಕೊಂಡೇ ರುಬ್ಕೋಬೇಕು. ಸ್ವಲ್ಪ ನೀರನ್ನು ಸೇರಿಸಿ ಸಹ ರುಬ್ಕೋಬೇಕು. ಆನಂತರ ನೋಡಿ, ಈ ಹದಕ್ಕೆ ರುಬ್ಕೋಬೇಕು. ತುಂಬ ಸಣ್ಣ ಪೇಸ್ಟ್ ಥರ ಮಾಡಬಾರ್ದು, ಹಾಗಂತ ತುಂಬ ತರ್ತರಿನೂ ಇರಬಾರ್ದು. ಈ ರೀತಿ ರುಬ್ಕೋಬೇಕು. ಆನಂತರ ಇಲ್ಲಿ ಕುಕ್ಕರ್ ಕೂಗಿ ತಣ್ಣಗಾಗಿದೆ. ಇವಾಗ ನೋಡೋಣ ಬನ್ನಿ, ಇವಾಗ ಮೊಳಕೆ ಕಾಳು ಬೆಂದಿದೆಯೋ ಇಲ್ವೋ ಅಂತ. ಕಾಳನ್ನು ಇವಾಗ ಸ್ಟವ್ನ ಮತ್ತೆ ಆನ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಕಾಳು ಬೇಯುವಾಗೇ ಖಾರ, ಎಣ್ಣೆ ಮತ್ತು ಉಪ್ಪು, ಅರಿಶಿನ ಇದನ್ನು ಹಾಕಿ ಬೇಯಿಸೋದ್ರಿಂದ ಒಳ್ಳೆ ಬಣ್ಣ ಕೂಡ ಬರುತ್ತೆ. ಇವಾಗ ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡಿದಿರುತ್ತೆ ಕಾಳಿಗೆ. ನೋಡಿ, ಕಾಳು ಸ್ಮ್ಯಾಶ್ ಮಾಡಿ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿದ್ದೀನಿ. ಇದು ಕುದಿಯುವಾಗ ರುಬ್ಬಿಟ್ಟಂಥ ಅಷ್ಟು ಮಸಾಲೆನೂ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಜಾರಿಗೆ ನೀರು ಹಾಕ್ಕೊಂಡು ಎಷ್ಟು ನೀರು ಹಿಡಿಸುತ್ತೋ ಅದನ್ನು ನೋಡಿಕೊಂಡು ಹಾಕೋತಾ ಇದ್ದೀನಿ. ನಾವು 1ರಿಂದ 1.5 ಲೋಟದಷ್ಟು ನೀರು, ಕುಡಿಯೋ ಲೋಟದಷ್ಟು ನೀರನ್ನು ಮತ್ತೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಹದನ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ನೋಡಿ, ಇಷ್ಟು ಹದ ಇದ್ದರೆ ಸಾಕು. ನಮಗೆ ಮುದ್ದೆಗೆ, ಅನ್ನಕ್ಕೆ, ಚಪಾತಿ, ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಆನಂತರ ಇದನ್ನು ಕುದಿಯೋದಕ್ಕೆ ಬಿಡೋಣ. ಇದಕ್ಕೆ ನೋಡಿ, ಇನ್ನೂ ಒಂದು ಅರ್ಧ ಲೋಟದಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಸ್ವಲ್ಪ ಜೋರು ಊರಿನಲ್ಲೇ ಇಟ್ಕೊಳ್ಳೋಣ. ಜೋರಾಗಿ ಕುದಿ ಬರೋ ತನಕನೂ ಇದನ್ನು ಮುಚ್ಚಬಾರ್ದು, ಹೀಗೇ ತಿರುಗಿಸ್ತಾ ಇರಬೇಕು. ಇವಾಗ ನೋಡಿ, ಸಣ್ಣದಾಗಿ ಕುದಿ ಬರ್ತಾ ಇದೆ. ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ, ಚೆನ್ನಾಗಿ ಕುದಿಯುವಾಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಒಂದು ಸೌಟನ್ನು ನಾವು ಅಡ್ಡ ಇಟ್ಕೊಳ್ಳೋಣ. ಅಡ್ಡ ಇಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಸಣ್ಣ ಉರಿ ಮಾಡ್ಕೋಬೇಕು ನಾವು. ಇವಾಗ ಇದು ಚೆನ್ನಾಗಿ ಕುದಿಬಾರ್ದು. ಈ ಕುದಿ ಬರೋವರೆಗೂ ಮಾತ್ರ ಗ್ಯಾಸ್ ಸ್ಟವ್ನ ಫ್ಲೇಮ್ ಜಾಸ್ತಿ ಇಟ್ಕೋಬೇಕು. ಆನಂತರ ಈ ಥರ ಸೌಟ್ ಅಡ್ಡ ಇಟ್ಟು ಪ್ಲೇಟನ್ನು ಮುಚ್ಚಿ ಉರಿನ ಪೂರ್ತಿಯಾಗಿ ಸಣ್ಣ ಮಾಡ್ಕೊಂಡ್ಬಿಡ್ಬೇಕು. ಒಂದು 10ರಿಂದ 12 ನಿಮಿಷ ಕುದ್ರೆ ಸಾಕು, ಸಾರು ನಮಗೆ ರೆಡಿ ಆಗೋಗುತ್ತೆ. ಮಧ್ಯದಲ್ಲಿ 1-2 ಸಾರಿ ಈ ಥರ ಕೈ ತೆಗೆದು ತಿರುಗಿಸ್ತಾ ಇರಿ. ಮಸಾಲೆ ಎಲ್ಲ ಆ ಕಡೆ ಈ ಕಡೆ ಆಗಿರುತ್ತೆ. ಈ ಥರ ನೋಡಿ ತಿರುಗಿಸ್ತಾ ಇರಬೇಕು. ಸೇಮ್ ಮಟನ್ ಚಿಕನ್ ಸಾಂಬಾರು ಊಟ ಮಾಡ್ತೀವಲ್ಲ, ಅದೇ ರುಚಿ ಇರುತ್ತೆ.
10ರಿಂದ 12 ನಿಮಿಷ ಕುದ್ರೆ ಸಾರು ರೆಡಿಯಾಗೋಯಿತು. ರೊಟ್ಟಿ ಚಪಾತಿ ಜೊತೆಗೆ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.